ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್ಸ್. ನಾನು ಇವತ್ತು ನಿಮಗೆ ಈ ಕೆಸುವಿನ ಎಲೆಯಿಂದ ಒಂದು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾವು ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ನಾವು ದಿನಾನೂ ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು ಸರಿ ಮಾಡ್ಕೊಂಡಂಗೆ ನಾವು ಮಾಡ್ಕೊಂಡು ತಿಂತೀವಿ. ಆಷಾಢದ ಒಂದು ತಿಂಗಳಲ್ಲಿ ಮಾತ್ರ ಇದನ್ನು ಉಪಯೋಗಿಸೋದಿಲ್ಲ. ಹಿಂದೆ ಎಲ್ಲ ನಮ್ಮ ದೊಡ್ಡವರೆಲ್ಲ ಹೇಳ್ತಾಯಿದ್ರು, ಆಷಾಢದಲ್ಲಿ ಈ ಕೆಸುವನ್ನು ತಿನ್ನಬಾರ್ದು, ಮರ ಕೆಸುವನ್ನು ತಿನ್ನಬೇಕು ಅಂತೇಳಿ. ಅದರ ರೀಸನ್ ಏನು ಅನ್ನೋದು ನನಗೂ ಗೊತ್ತಿಲ್ಲ. ಅದು ಒಂದು ತಿಂಗಳು ಬಿಟ್ಟು ಮತ್ತೆ ನಾವು ವರ್ಷ ಪೂರ್ತಿ ಇದನ್ನು ನಾವು ಉಪಯೋಗಿಸ್ತೀವಿ. ಇದು ನೋಡಿ, ತುಂಬ ಎಳೆಯದಾಗಿರುವಂತಹ ಸೊಪ್ಪು. ಇದು ನಮ್ಮ ತೋಟದಲ್ಲಿ ಎಲ್ಲ ಕಡೆ ಬೆಳ್ಕೊಳ್ಳುತ್ತೆ. ತುಂಬ ಎಳೆದಾದ ಎಲೆಯನ್ನು ಉಪಯೋಗಿಸ್ಬಿಟ್ಟು ನಾನು ಇದರಿಂದ ಒಂದು ಪದಾರ್ಥ ಮಾಡೋದನ್ನು ಹೇಳ್ತೀನಿ. ತುಂಬ ರುಚಿಯಾಗಿರುತ್ತೆ. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ಸೊಪ್ಪು ಕೆಸುವಿನ ಸೊಪ್ಪು. ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ಆಮೇಲೆ ಕ್ಯಾನ್ಸರ್ ಬರದ ರೀತಿಯಲ್ಲಿ ಇದು ತಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ಅಸ್ತಮಾ, ಆರ್ಥ್ರೈಟಿಸ್ಸು, ಆಮೇಲೆ ಏನೇ ನ್ಯೂರಲಾಜಿಕಲ್ ಡಿಸಾರ್ಡರ್ ಇದ್ರೂ ಇದು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಔಷಧಿಯಾಗಿ. ಆಮೇಲೆ ಇದರಲ್ಲಿ ಪ್ರೋಟೀನ್ ಹೆಚ್ಚಿರೋ ಕಾರಣ ಇದು ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ದೇಹದಲ್ಲಿ ಇರುವಂತಹ ಐರನ್ ಡಿಫಿಷಿಯನ್ಸಿ ಏನಿರುತ್ತಲ್ಲ ಅದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರು ಎನಿಮಿಕ್ ಇರ್ತಾರೋ ಇವರು ಅದನ್ನು ರೆಗ್ಯುಲರು ತಿಂತ ಬಂದರೆ ಇದು ನಿಮಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಸ್ಕಿನ್ನಲ್ಲಿ ನಿಮಗೆ ಏನಾದ್ರು ರಿಂಕಲ್ಸ್ ಬರೋದು ಅಂಥದ್ದೆಲ್ಲದಕ್ಕೂ ಇದು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ. ಆಮೇಲೆ ಕಣ್ಣಿಗೆ ತುಂಬ ಒಳ್ಳೆಯದು. ಆಮೇಲೆ ಬ್ಲಡ್ ಪ್ರೆಷರನ್ನು ಕಮ್ಮಿ ಮಾಡುತ್ತೆ. ಹಾರ್ಟಿಗೆ ಒಳ್ಳೆಯದು. ಇದನ್ನು ನೀವು ಪತ್ರೊಡೆ ಅಂತ, ಸಾಂಬಾರು ಅಂತ ತುಂಬ ಥರ ಮಾಡ್ತಾರೆ. ಮೂಡಿಗೆರೆ ಆ ಭಾಗದಲ್ಲಿ ಇದನ್ನು ಗಂಟು ಅಂತ ಹೇಳಿಬಿಟ್ಟು ಇದನ್ನು ಗಂಟು ರೀತಿ ಮಾಡಿ ಪಲ್ಯ ಮಾಡ್ತಾರೆ. ನಾವು ಮಾಮೂಲಿ ಇದು ಸೊಪ್ಪಿನ ಪಲ್ಯ ಎಲ್ಲ ಹೇಗೆ ಮಾಡ್ತೀವೋ ಆ ರೀತಿ ಮಾಡ್ತೀವಿ. ನಾನಿವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇಂತಹ ಅಪರೂಪದ ಅಡುಗೆಗಳಿಗಾಗಿ ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಾನು ದಿನನಿತ್ಯದಲ್ಲಿ ನಾವು ಮಾಡುವಂತಹ ಅಪರೂಪದ ಅಡುಗೆಗಳನ್ನು ಆದಷ್ಟು ನಿಮಗೆಲ್ಲ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕಮೆಂಟ್ಸ್ ಮಾಡಿ ನನ್ನ ಅಡುಗೆ ಎಲ್ಲ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು. ನಿಮ್ಮ ಕಮೆಂಟ್ಸ್ಗಳಿಂದ ಏನಾದ್ರು ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಸಹಾಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದನ್ನು ಹೇಗೆ ಇದು ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬ ಎಳೆಯದಾಗಿರುವಂತಹ ಒಂದು ಎಲೆಗಳನ್ನು ನಾವು ತೊಗೊಳ್ಬೇಕು. ನೋಡಿ, ತುಂಬ ಎಳ್ತಾಗಿರುತ್ತೆ. ಬಲ್ತಿದ್ದು ತೊಗೊಂಡ್ರೆ ನಿಮ್ಗೆ ಅದು ಚೆನ್ನಾಗಿ ಕರಗಿಬಿಟ್ಟು ಬೇಯೋದಿಲ್ಲ. ಇದನ್ನು ಬರೀ ಎಲೆ ಅಲ್ಲ, ಇಷ್ಟಿಷ್ಟು ದಂಟನ್ನು ಸಹ ಇಟ್ಟು ತೊಗೊಳ್ತೀವಿ. ಆಮೇಲೆ ಇದನ್ನು ನೀವು ವಾಶ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈ ಪಾರ್ಟ್ ಏನಿದೆ, ಇದ್ರ ರಸ ಬರುತ್ತಲ್ಲ, ಅದು ಇಂತಹ ಸ್ಕಿನ್ಗಳಿಗೆ ತಾಗಿದ್ರೆ ತುಂಬ ತುರ್ಕೆ ಬರುತ್ತೆ ಅಲ್ಲ. ಈ ಮೇಲ್ಗಡೆ ಸ್ಕಿನ್ ಏನಿರುತ್ತೆ ಅಲ್ಲಿ ತಾಗಿದ್ರೆ ತುಂಬ ತುರ್ಕೆ ಬರುತ್ತಲ್ಲ, ನೀವು ಸ್ವಲ್ಪ ಲಿಂಬೆಹಣ್ಣು ಅದನ್ನೇನಾದ್ರು ಕೈಗೆ ಉಜ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ನಿಮಗೆ ತುರ್ಕೆ ಕಮ್ಮಿ ಆಗುತ್ತೆ. ಈಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾವು ಪ್ರೆಷರ್ಗೆ ಬೇಯಬೇಕಾಗಿರೋದ್ರಿಂದ ಇದಕ್ಕೆ ಪ್ರೆಷರ್ ಕುಕ್ಕರಲ್ಲಿ ನೀವು ವಿಷಲ್ ಹೊಡಿಸ್ಕೊಳ್ಳೋದು ತುಂಬ ಇದಾಗುತ್ತೆ. ನಾನಿವಾಗ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಏನು ನೀರು ಬೇಡ. ಒಂದು 10-15 ಎಲೆ ಅಷ್ಟಿದ್ರೆ ನೀವು ನೋಡಿ, ಒಂದು 2 ಕಪ್ ಆಗಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನೀರು ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಬೋದು. ಇವಾಗ ಬೇಯಬೇಕಾದ್ರೆ ನೀರು ಸ್ವಲ್ಪ ಕಡಿಮೆನೇ ಇರಲಿ. ಇವಾಗ ಇದು ಬಿಸಿ ಆಗೋದಕ್ಕೆ ಬಿಡೋಣ. ಇವಾಗ ನೋಡಿ, ನೀರು ಬಿಸಿಯಾಗಿದೆ. ನಾನು ಆವಾಗಲೇ ಹೇಳ್ದ ಹಾಗೆ ಇದನ್ನು ನೀವು ಕತ್ತಿಯಲ್ಲಿ ಹೆಚ್ಚಕ್ಕೆ ಹೋದರೆ ನಿಮಗೆ ಕೈಯೆಲ್ಲ ತುರ್ಕೆ ಬರುತ್ತೆ. ಅದಕ್ಕೇ ನಾವೇನು ಮಾಡ್ತೀವಿ ಅಂದರೆ ಈ ಇಡೀ ಎಲೆ ಏನಿದೆಯೋ ಇದನ್ನು ಹೀಗೇನೆ ಈ ರೀತಿ ಹಾಕ್ತೀವಿ. ಆಮೇಲೆ ನಮ್ಮ ದೊಡ್ಡವರು ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಕತ್ತಿ ಏನಾದರೂ ತಾಕ್ಸಿದ್ರೆ ಅದು ಬೇಗ ಬೇಯೋದಿಲ್ಲ ಅಂತ, ಕರಗಿ ಬೇಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ತುಂಬ ಎಲೆ ಆಗಿರೋದ್ರಿಂದ ಈ ರೀತಿ ಎಲ್ಲ ಕುಕ್ಕರಿಗೆ ಹಾಕ್ಕೊಳ್ತೀವಿ. ಆವಾಗ ಇದು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡಾಗ ನಿಮಗೆ ಇದು ಚೆನ್ನಾಗಿ ಕರಗಿ ಬೇಯುತ್ತೆ ಅದು. ಇವಾಗ ನೋಡಿ, ಇದು ನೀರು ಬಿಸಿಯಾಗಿ ಬಾಯ್ಲ್ ಆಗ್ತಾ ಇದೆ. ನಾನಿದು ಹಸಿಮೆಣಸು ತೊಗೊಂಡಿದ್ದೀನಿ. ಹಸಿಮೆಣಸು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಇದನ್ನು ನೀವು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದು ಕುಕ್ಕರಲ್ಲಿ ನಾವು ವಿಷಲ್ ಹೊಡಿಸೋದ್ರಿಂದ ಇದು ಕರಗಿಬಿಟ್ಟು ಬೇಯುತ್ತೆ.
ಇವಾಗ ಇದಕ್ಕೆ ಉಪ್ಪು ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಬೋದು. ನಾನು ಇವಾಗ ಸ್ವಲ್ಪ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ಹಾಕ್ಕೊಂಡಿರ್ತೀನಿ, 1 ಟೀ ಸ್ಪೂನಷ್ಟು. ನೀವು ಅದು ಟೇಸ್ಟ್ ನೋಡಿಬಿಟ್ಟು ನೀವು ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಕಮ್ಮಿ ಆದರೂ ಪರವಾಗಿಲ್ಲ. ಇದಕ್ಕೆ ನಾವು ಏನು ಹುಳಿ ಉಪಯೋಗಿಸ್ತೀವಿ ಅಂದರೆ ಇದಕ್ಕೆ ನಮ್ಮಲ್ಲಿ ವಾಟೆ ಹುಳಿ ಅಂತ ಹೇಳ್ತೀವಿ. ಇದು ನಮ್ಮ ತೋಟಗಳಲ್ಲೆಲ್ಲ ಬೆಳೆಯುತ್ತೆ. ಅದು ಬೇಸಿಗೆಯಲ್ಲಿ ಕಾಯಿ ಆದಾಗ ನಾವು ಅದನ್ನು ತಂದುಬಿಟ್ಟು ಎಲ್ಲ ಈ ರೀತಿ ಸ್ಲೈಸಸ್ ಮಾಡಿಬಿಟ್ಟು ಡ್ರೈ ಮಾಡಿ ಅದಕ್ಕೆ ಉಪ್ಪು ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ನಾವು ಈ ಹುಳಿನ ಈ ಸೊಪ್ಪಿಗೆ ಉಪಯೋಗಿಸ್ತೀವಿ, ಪರವಾಗಿಲ್ಲ. ಇದಿಲ್ಲ ಅಂದ್ರೂ ನೀವು ನಿಂಬೆಹಣ್ಣನ್ನು ಉಪಯೋಗಿಸ್ಬೋದು. ಇವಾಗ ಬೇಯೋ ಸ್ಟೇಜಲ್ಲೇ ನೀವು ಒಂದು ಅರ್ಧ ನಿಂಬೆಹಣ್ಣಷ್ಟು ಇದಕ್ಕೆ ಹಾಕಿಬಿಡಿ. ಈ ಹುಳಿನೇ ಹಾಕಬೇಕು ಅನ್ನೋದೇನಿಲ್ಲ. ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆಯಲ್ಲ, ಸ್ವಲ್ಪ ಸ್ಟೀಮ್ ತಾಗಿದ ತಕ್ಷಣ ನೋಡಿ ಎಲೆ ಕಲ್ಲರೆಲ್ಲ ಬ್ರೌನ್ ಆಗ್ತಾ ಬರ್ತಾ ಇದೆ. ಇವಾಗ ನೀವು ಸ್ವಲ್ಪ ಇದನ್ನೊಂಚೂರು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನೇ ಬೇಯಬೇಕಾಗಿರೋದ್ರಿಂದ ಇದಕ್ಕೆ ಪ್ರೆಷರ್ ಕುಕ್ಕರಲ್ಲಿ ನೀವು ವಿಷಲ್ ನಾನು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಏನು ನೀರು ಬೇಡ, ಒಂದು 10-15 ಎಲೆ ಅಷ್ಟಿದ್ರೆ ನೀವು ನೋಡಿ ಒಂದು 2 ಕಪ್ ಆಗಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ನೀರು ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಬೋದು. ಇವಾಗ ಬೇಯಬೇಕಾದ್ರೆ ನೀರು ಸ್ವಲ್ಪ ಕಡಿಮೆನೇ ಇರಲಿ. ಇವಾಗ ಇದು ನೋಡಿ ನೀರು ಬಿಸಿಯಾಗಿದೆ. ನಾನು ಆವಾಗಲೇ ಹೇಳಿದ ಹಾಗೆ ಇದನ್ನು ನೀವು ಕತ್ತಿಯಲ್ಲಿ ಹೆಚ್ಚಕ್ಕೆ ಹೋದರೆ ನಿಮಗೆ ಕೈಯೆಲ್ಲ ತುರ್ಕೆ ಬರುತ್ತೆ. ಅದಕ್ಕೇ ನಾವು ಏನು ಮಾಡ್ತೀವಿ ಅಂದರೆ ಈ ಇಡೀ ಎಲೆ ಏನಿದೆಯೋ ಇದನ್ನು ಹೀಗೇನೆ ಇದಕ್ಕೆ ಹಾಕ್ತೀವಿ, ಕುಕ್ಕರಿಗೆ ಈ ರೀತಿ ಹಾಕ್ತೀವಿ. ಆಮೇಲೆ ನಮ್ಮ ದೊಡ್ಡೋರು ಏನು ಹೇಳ್ತಾರೆ ಅಂದರೆ ಇದಕ್ಕೆ ಕತ್ತಿ ಏನಾದರೂ ತಾಕ್ಸಿದ್ರೆ ಅದು ಬೇಗ ಬೇಯೋದಿಲ್ಲ ಅಂತ, ಕರಗಿ ಬೇಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ತುಂಬ ಎಲೆ ಆಗಿರೋದ್ರಿಂದ ಈ ರೀತಿ ಎಲ್ಲ ಕುಕ್ಕರಿಗೆ ಹಾಕ್ಕೊಳ್ತೀವಿ. ಆವಾಗ ಇದು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡಾಗ ನಿಮಗೆ ಇದು ಚೆನ್ನಾಗಿ ಕರಗಿ ಬೇಯುತ್ತೆ ಅದು. ಇವಾಗ ನೋಡಿ ಇದು ನೀರು ಬಿಸಿಯಾಗಿ ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ಒಂದು 5 ಹಸಿಮೆಣಸು ತೊಗೊಂಡಿದ್ದೀನಿ. ಹಸಿಮೆಣಸು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಇದನ್ನು ನೀವು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದು ಕುಕ್ಕರಲ್ಲಿ ನಾವು ವಿಷಲ್ ಹೊಡ್ಸೋದ್ರಿಂದ ಇದು ಕರಗಿಬಿಟ್ಟು ಬೇಯುತ್ತೆ. ಇವಾಗ ಇದಕ್ಕೆ ಉಪ್ಪು ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಬೋದು. ನಾನು ಇವಾಗ ಸ್ವಲ್ಪ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ಹಾಕ್ಕೊಂಡಿರ್ತೀನಿ, 1 ಟೀ ಸ್ಪೂನಷ್ಟು. ನೀವು ಅದು ಟೇಸ್ಟ್ ನೋಡಿಬಿಟ್ಟು ನೀವು ಆಮೇಲೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಕಮ್ಮಿ ಆದರೂ ಪರವಾಗಿಲ್ಲ. ಇದಕ್ಕೆ ನಾವು ಏನು ಹುಳಿ ಉಪಯೋಗಿಸ್ತೀವಿ ಅಂದರೆ ಇದಕ್ಕೆ ನಮ್ಮಲ್ಲಿ ವಾಟೆ ಹುಳಿ ಅಂತ ಹೇಳ್ತೀವಿ. ನಾವು ಉಪಯೋಗಿಸ್ತೀವಿ, ಪರವಾಗಿಲ್ಲ. ಇದಿಲ್ಲ ಅಂದ್ರೂ ನೀವು ನಿಂಬೆಹಣ್ಣನ್ನು ಉಪಯೋಗಿಸ್ಬೋದು. ಇವಾಗ ಬೇಯೋ ಸ್ಟೇಜಲ್ಲೇ ನೀವು ಒಂದು ಅರ್ಧ ನಿಂಬೆಹಣ್ಣಷ್ಟು ಇದಕ್ಕೆ ಹಾಕಿಬಿಡಿ. ಈ ಹುಳಿನೇ ಹಾಕಬೇಕು ಅನ್ನೋದೇನಿಲ್ಲ. ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆಯಲ್ಲ, ಜಸ್ಟ್ ಹೀಗೆ ಇದು ಮಾಡಿಬಿಟ್ಟು ಇದನ್ನು ಲಿಡ್ ಕವರ್ ಮಾಡಿಬಿಡೋಣ. ಕುಕ್ಕರ್ ಲಿಡ್ ಕವರ್ ಮಾಡಿಬಿಟ್ಟು ಇವಾಗ ನೋಡಿ ಲಿಡ್ ಕವರ್ ಮಾಡಿಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ವಿಷಲ್ ಹೊಡೆಸ್ಕೊಳ್ಳೋಣ. ಒಂದು 7-8 ವಿಷಲ್ ಬಂದ್ರೂ ಪರವಾಗಿಲ್ಲ, ಇದು ಏನು ತೊಂದರೆ ಇಲ್ಲ ಜಾಸ್ತಿ ಆಯಿತು ಅಂತ. ಯಾಕಂದರೆ ನಿಮ್ಗೆ ಹಂಗೆ ಬೇಯಿಸಿದಾಗ ಅದು ಚೆನ್ನಾಗಿ ಕರಗಿ ಬೇಯುತ್ತೆ. ಇವಾಗ ಇದು ವಿಷಲ್ ಆಗಲಿ. ಇವಾಗ ನೋಡಿ ಇದು 8 ವಿಷಲ್ ಬರ್ಸಿದ್ದೀನಿ. ಇವಾಗ ತಣ್ಣಗಾಗಿದೆ, ಇದು ಪ್ರೆಷರೆಲ್ಲ ಹೋಗಿಬಿಟ್ಟು ಇವಾಗ ಓಪನ್ ಮಾಡೋಣ. ಈ ರೀತಿ ಲಿಡ್ ಓಪನ್ ಮಾಡ್ಕೊಳ್ಳಿ. ನೋಡಿ ಇದು ಎಷ್ಟು ಕ್ಲೀನಾಗಿ ಇದು ಕುಕ್ ಆಗಿದೆ ಅಂತ ಹೇಳಿಬಿಟ್ಟು 8 ವಿಷಲ್ ಬರ್ಸ್ಕೊಂಡಿದ್ದೀನಿ ನಾನಿವಾಗ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡೋಣ. ಈಗ ಇದರಲ್ಲಿ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದು ಮಾಡಿದ್ರೂ ಆಗುತ್ತೆ. ನೋಡಿಲಿ ಜಸ್ಟ್ ಹೀಗೆ ನೀವು ಇದನ್ನು ಇದು ಮಾಡಿದ್ರೆ ಸಾಕು. ಇದು ನೀರು ನೋಡಿ ಜಾಸ್ತಿ ಏನೂ ಇಲ್ಲ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಈ ರೀತಿ ಕೈಯಲ್ಲೇ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲದನ್ನು. ನೋಡಿ ನೀವಿದು ಮತ್ತೆ ನೀವು ಒಗ್ಗರಣೆ ಮಾಡಿ ಕುದಿಸೋಷ್ಟೊತ್ತಿಗೆ ಸರಿ ಆಗುತ್ತೆ. ಇದು ಎಲ್ಲ ಕರಗಿ ಬೆಂದಿದೆ ನೋಡಿ, ಆ ದಂಟುಗಳೆಲ್ಲ ಎಷ್ಟು ಇದಾಗಿ ಕರಗಿ ಇದಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದೆಲ್ಲ ಎಷ್ಟು ಬೇಗ ಸ್ಮ್ಯಾಶ್ ಆಗಿ ಹೋಯ್ತಿದ್ದು. ಹಾಗೆ ಇವಾಗ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಸೊಪ್ಪಿನ ಕ್ವಾಂಟಿಟಿ ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲೊಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ.
ಇದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಲಿ ಸಾಸಿವೆ. ನೋಡಿ, ಎಣ್ಣೆ ಚೆನ್ನಾಗಿದ್ದಾದ ತಕ್ಷಣ ಅದು ಚಟಪಟ ಅನ್ನುತ್ತಲ್ಲ. ಇವಾಗ ಸಾಸಿವೆ ಚಟಪಟ ಅಂದಾಗ ಇದಕ್ಕೆ ಒಣಮೆಣಸು ಹಾಕ್ಕೊಳ್ಳೋಣ. ಒಣಮೆಣಸು ಹಾಕ್ಕೊಂಡು ಇದಕ್ಕೆ ನೋಡಿ ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ನಾನು ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನು ಇಟ್ಕೊಡೋದೇ ಬೆಳ್ಳುಳ್ಳಿ. ಅದನ್ನು ಕ್ರಷ್ ಮಾಡಿಬಿಟ್ಟು ಹಾಕಿ, ಪೇಸ್ಟು ಹಾಕೋದು ಬೇಡ. ಇದು ಸ್ವಲ್ಪ ದೊಡ್ಡ ಪೀಸಸ್ ಇದ್ರೇ ಚೆನ್ನಾಗಾಗೋದು. ಬೆಳ್ಳುಳ್ಳಿ ಮತ್ತು ಒಣಮೆಣಸನ್ನು ಸ್ಕಿಪ್ ಮಾಡಬೇಡಿ, ಇದಕ್ಕೆ ಫ್ಲೇವರ್ ಬರೋದೇ ಅದರಿಂದ. ಇದು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ. ಚೆನ್ನಾಗಿ ಇದು ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆಯಲ್ಲ, ಇದಕ್ಕೆ ನೀರುಳ್ಳಿಯನ್ನು ಈ ರೀತಿ ಪೀಸ್ ಮಾಡಿಕೊಂಡು ತಗೊಳ್ಳಿ. ಒಂದು ಮೀಡಿಯಮ್ ಸೈಜ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲ ನಿಮಗೆ ನೀರುಳ್ಳಿ ಜಾಸ್ತಿ ಬೇಕು ಅನ್ನೋದಿದ್ದರೆ ನೀವು ಜಾಸ್ತಿ ಕ್ವಾಂಟಿಟಿನ ಹಾಕ್ಕೊಳ್ಬೋದು. ಇದು ಈ ರೀತಿ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನೀರುಳ್ಳಿ ಹಾಕಿದಾಗ ನಿಮ್ಗೆ ಅದು ಫ್ಲೇವರಲ್ಲೇ ಗೊತ್ತಾಗುತ್ತೆ ಬೆಳ್ಳುಳ್ಳಿದು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ. ಇದನ್ನು ಸ್ವಲ್ಪ ಹೊತ್ತು ನೀರುಳ್ಳಿ ಕಲರ್ ಚೇಂಜ್ ಆಗೋಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನೀರುಳ್ಳಿನೂ ಸ್ವಲ್ಪ ಚೆನ್ನಾಗಿ ಕುಕ್ ಆಗಿಬಿಟ್ಟು ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ನಾವೇನು ಸೊಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಬೇಯಿಸ್ಬಿಟ್ಟು, ಇದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದೀಲಿ. ಕುದ್ದಾಗ ನಿಮಗೆ ಅದು ಉಪ್ಪು ಹುಳಿ ಏನು ಬೇಕಾಗುತ್ತೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಒಂದ್ಸರಿ ಉಪ್ಪು ಬೇಕಿದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ಹುಳಿನೂ ಅಷ್ಟೇ, ಹುಳಿ ಕಮ್ಮಿ ಮಾಡ್ಕೊಂಬಿಡಿ. ಹುಳಿ ಕಮ್ಮಿ ಆದರೆ ಈ ಸೊಪ್ಪು ನಾವು ಊಟಕ್ಕೆ ಕಲಿಸ್ಕೊಂಡು ತಿಂದಾಗ ನಮಗೆ ಗಂಟ್ಲಲ್ಲಿ ತುರಿಕೆ ಬರುತ್ತೆ. ಅದಕ್ಕೆ ಹುಳಿ ಸ್ವಲ್ಪ ಒಂಚೂರು ಜಾಸ್ತಿನೇ ಇರಬೇಕಾಗುತ್ತೆ, ಸ್ವಲ್ಪ ಹುಳಿ ಹುಳಿಯಾಗಿ ಇರಬೇಕಾಗತ್ತೆ. ಹಿಂದೆ ಎಲ್ಲ ಇದಕ್ಕೆ ಅಮಟೆಕಾಯಿ ಅಂತ ಸಿಗ್ತಾಯಿತ್ತು, ಅದನ್ನು ಜಜ್ಜಿಬಿಟ್ಟು ಉಪಯೋಗಿಸ್ತಾಯಿದ್ರು. ಇವಾಗ ಅದೆಲ್ಲ ಎಲ್ಲ ಕಡೆ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಲಿಂಬೆಹಣ್ಣು ಉಪಯೋಗಿಸ್ಕೋಬೋದು ಇದಕ್ಕೆ. ಅದು ಉಪ್ಪು ಮತ್ತು ಖಾರನೂ ಅಷ್ಟೇ, ನೀವು ಬೇಕು ಅಂದ್ರೇ ಇನ್ನೊಂದೆರಡು ಹಸಿಮೆಣಸು ಆ್ಯಡ್ ಮಾಡ್ಕೋಬೋದು. ಹುಳಿನೂ ಅಷ್ಟೇ ಲಿಂಬೆಹಣ್ಣು ಹಾಕ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಇವಾಗ ನೋಡಿ, ಇದು ಎಷ್ಟು ಬಾಯ್ಲ್ ಆಗಿದೆ. ನಿಮಗೆ ಇನ್ನೂ ಇದು ಕನ್ಸಿಸ್ಟೆನ್ಸಿ ದಪ್ಪ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಬೋದು. ಇಲ್ಲ ಅಂದರೆ ಇಷ್ಟೇ ಆದ್ರೂ ನೀವು ಇವಾಗ ಆಫ್ ಮಾಡ್ಕೊಬೋದು. ಇದು ಸ್ಟವ್ ಆಫ್ ಮಾಡಾದಮೇಲೆ ನಿಮಗೆ ಹುಳಿ ಕಮ್ಮಿ ಅನಿಸಿದ್ರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಲಿಂಬೆ ರಸನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಹಾಗೆ ಇದನ್ನು ನಾನು ಮೊನ್ನೆ ದಿವಸ ನನ್ನ ರೆಸಿಪಿ ಚಾನಲಲ್ಲಿ ಹಾಕಿರುವಂತಹ ಕಡುಬು ಹಾಗೆ ರೊಟ್ಟಿ, ಅದ್ರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರದ್ದು ಲಿಂಕನ್ನು ಶೇರ್ ಮಾಡ್ತೀನಿ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ರೆಸಿಪಿನ ಚೆಕ್ ಮಾಡ್ಬೋದು. ಇದನ್ನು ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಅನ್ನದ ಜೊತೆಗೆ ಪಾಪಡ್ಡು, ಪಿಕ್ಕಲ್ಲು ಏನೇ ಇದ್ರೂ ಇದು ನೀವು ಚೆನ್ನಾಗಿ ರುಚಿಯಾಗುತ್ತೆ. ಹಾಗೇನೇ ಇದರಲ್ಲಿ ಹುಳಿ ಕಮ್ಮಿ ಮಾಡಿಬಿಡಿ. ಹುಳಿ ಕಮ್ಮಿ ಆದರೆ ನಿಮಗೆ ಗಂಟಲು ತುರಿಕೆ ಬರುತ್ತೆ. ಇವಾಗ ನೋಡಿ, ಇದು ಫುಲ್ಲು ಇದೆ ರೆಡಿಯಾಗಿದೆ. ಇದಕ್ಕೆ ಯಾವುದೇ ರೀತಿ ಸಾಂಬಾರು ಏನೂ ಬೇಕಾಗೋದಿಲ್ಲ. ಹಾಗೇನೇ ನೀವು ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು. ಇದನ್ನು ಯಾರು ಅನಿಮಿಕ್ ಇದ್ದೀರೋ ಅವರು ಆವಾಗವಾಗ ಮಾಡಿಕೊಂಡು ನೀವು ಉಪಯೋಗಿಸಿ. ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಬ್ಲಡ್ ಕೌಂಟ್ಸು ಜಾಸ್ತಿ ಆಗುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರು ಅಷ್ಟೇ ಇದನ್ನು ಉಪಯೋಗಿಸಿ. ತುಂಬ ಬೆನಿಫಿಟ್ ಇರುವಂತಹ ಒಂದು ಸೊಪ್ಪು ಇದು. ಎಲ್ಲ ಕಡೆ ಈಸಿಯಾಗಿ ಸಿಕ್ಕುತ್ತೆ. ಹಾಗಂತ ಚರಂಡಿಯಲ್ಲೂ ಸಹ ಬೆಳ್ಕೊಳ್ಳೋಷ್ಟು ಇದು ತುಂಬ ಒಳ್ಳೆಯದು ಸಸ್ಯ. ಆದರೆ ಅದನ್ನೆಲ್ಲ ಉಪಯೋಗ್ಸೋಕ್ಕೆ ಹೋಗಬೇಡಿ, ಹೆಲ್ತ್ ಇದು ಪ್ರಾಬ್ಲಮ್ ಬರುತ್ತೆ. ತೋಟದಲ್ಲಿ ಒಳ್ಳೆ ನೀರು ಇರುವಂತಹ ಕಡೆ ಬೆಳೆದಿರೋ ಅಂಥದ್ದನ್ನು ನೀವು ಉಪಯೋಗಿಸ್ಬೋದು. ಹಾಗೆಯೇ ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಇಂತಹ ಅಪರೂಪದ ನಾನು ರೆಸಿಪಿಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.